ಪದ್ಮಶ್ರೀ ಪುರಸ್ಕೃತ ಮಂದಕೃಷ್ಣ ಮಾದಿಗ ವಿರುದ್ಧ ಕೀಳು ಪದ ಬಳಕೆ, ಕಾನೂನು ಕ್ರಮಕ್ಕೆ ಆಗ್ರಹ. ಮಂದಕೃಷ್ಣ ಮಾದಿಗ ಅಂಬೇಡ್ಕರ್ ಅನುಯಾಯಿಯಲ್ಲ, ಆತ ನಪುಂಸಕ, ಆತ ಸಿಕ್ಕಲ್ಲಿ ಬೂಟಿನಿಂದ ಹೊಡೆಯಬೇಕೆಂದು ಸಾರ್ವಜನಿಕವಾಗಿ ತುಚ್ಛ ಮಟ್ಟದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಈ ರೀತಿಯ ಕೀಳು ಮಟ್ಟದ ಹೇಳಿಕೆ ನೀಡಿದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೂಡಲೇ ಕೈಗೊಳ್ಳಬೇಕು ಎಂದು ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ನಿಂದ ದೂರು ದಾಖಲಾಗಿದೆ. ಅಡ್ವೊಕೇಟ್ ಪ್ರಮೋದ್ ಕುಮಾರ್ ಶಿಂದೆ ವಿರುದ್ಧ ಪ್ರಕರಣ ದಾಖಲಿಸಲು ಒತ್ತಾಯ. ಇನ್ನು ಮಾದಿಗ ಸಮುದಾಯದ ಗೌರವಕ್ಕೆ ಧಕ್ಕೆ ತಂದಿರುವುದಾಗಿ ಸಮುದಾಯದ ಮುಖಂಡರಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ತಕ್ಷಣವೇ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಲು ಒತ್ತಾಯಿಸಲಾಗಿದೆ. ಪೊಲೀಸ್ ಇಲಾಖೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಇನ್ನು ಕ್ರಮ ಕೈಗೊಳ್ಳದಿದ್ದರೆ ಪೊಲೀಸ್ ಠಾಣೆ ಎದುರು ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಿನ್ನೆ ನಡೆದ ಬಲಗೈ ಸಮುದಾಯದ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಈ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಲಾಗಿತ್ತು. ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ವಿಶೇಷವಾಗಿ ಮಾದಿಗ ಸಮಾಜದ ನಾಯಕರನ್ನ ದಿನೇ ದಿನೇ ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕೂಡ ಎಲ್ಲ ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ, ವಾಟ್ಸಪ್ನಲ್ಲಿ ಇದನ್ನು ಗಮನ ಹರಿಸ್ತಾ ಇದ್ದೀವಿ. ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಅಧೀಕ್ಷಕರು, ಪೊಲೀಸ್ ಅಧೀಕ್ಷಕರು ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹದ್ದಿನ ಕಂಡಿದ್ದೇವೆ. ಯಾರೇ ಜಗಳದ ಮಾತುಗಳಾಗಲಿ, ಇನ್ನೊಬ್ಬರಿಗೆ ಬೈಯೋದಾಗಲಿ, ರಾಷ್ಟ್ರ ನಾಯಕರಿಗಾಗಲಿ, ರಾಜ್ಯ ನಾಯಕರಿಗಾಗಲಿ, ಸಮುದಾಯದ ನಾಯಕರಾಗಲಿ, ಧರ್ಮದ ವಿಚಾರದಾಗಲಿ ಯಾರೇ ಒಂದು ನಾಯಕತ್ವದಲ್ಲಿದ್ದವ್ರಿಗೆ ಬೈದ ಮೇಲೆ ಅದ್ರ ಮೇಲೆ ನಾವು ಇಮಿಡಿಯೇಟಾಗಿ ಕೇಸ್ ಮಾಡ್ತೀವಿ ಅಂತಕ್ಕಂಥ ವಿಚಾರನ ಹೇಳಿದರು. ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲೆನಲ್ಲಿ, ಬೀದರ್ ಹೆಡ್ ಕ್ವಾರ್ಟರ್ನಲ್ಲಿ ಪ್ರಮೋದ್ ಕುಮಾರ್ ಶಿಂದೆ ಅಂತ ಒಬ್ಬರು ವಕೀಲರು, ಒಂದು ಹೋರಾಟಗಾರರಂತ ಹೇಳ್ಕೊತಾರೆ. ಅವರು ನಾನು ನೇರವಾಗಿ ಕೇಳೋಕೆ ಇಷ್ಟಪಡ್ತೀನಿ, ನೀವು ಒಂದು ಹೋರಾಟಗಾರ ಅಂತ ಹೇಳ್ಕೊತಾ ಇದ್ದೀರಿ, ಭೀಮ್ ಆರ್ಮಿಗೂ ಸಂಘಟನೆಗೂ ಅಧ್ಯಕ್ಷ ಅಂತ ಹೇಳ್ಕೊತಾ ಇದ್ದೀರಿ. ಇವತ್ತು ಒಂದು ಸಂಘಟನೆ ಅಧ್ಯಕ್ಷನಾಗಿ ಯಾವ ರೀತಿ ನಿಮ್ಮ ನಾಲಿಗೆ ಇದೆ? ನಮ್ಮ ಸಮುದಾಯದ ಒಂದು ಹಿತಕ್ಕಾಗಿ, ಒಳ ಮೀಸಲಾತಿಗಾಗಿ, ಮಾದಿಗ ಸಮುದಾಯದ ಅಭಿವೃದ್ಧಿಗಾಗಿ ಸುಮಾರು 30-35 ವರ್ಷದಿಂದ ತೆಲಂಗಾಣ ಹಿಡ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡು ಸಮುದಾಯದ ಒಳಿತಕ್ಕಾಗಿ ದುಡಿತಕ್ಕಂಥ ನಮ್ಮ ಮಂದಕೃಷ್ಣ ಮಾದಿಗ ಅಣ್ಣನವರಿಗೆ ಇವತ್ತು ತಾವು ಅವಾಚ್ಯ ಶಬ್ದಗಳಿಂದ ಮಾತನಾಡಿದಿರಿ. ಅದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದು ಮಾನ್ಯ ಜಿಲ್ಲಾ SP ಅವರು ಗಮನಿಸಬೇಕು. SP ಅವರು ಗಮನಿಸಿ ಅವ್ರು ಇಮಿಡಿಯೇಟಾಗಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು, ಪ್ರಮೋದ್ ಕುಮಾರ್ ಶಿಂದೆ ನಂಬರ ವ್ಯಕ್ತಿ ಮೇಲೆ. ಯಾಕಂದರೆ ಹೋರಾಟಕ್ಕೆ ಯಾರಿಗೂ ಕಡಿವಾಣಿಲ್ಲ. ಆದ್ರೆ ನಾವು ಆಡ್ತಕ್ಕಂಥ ಭಾಷೆ ಮತ್ತು ಮಾತುಗಳು ನಾವು ನಮ್ಮ ಹದ್ಬಸ್ನಲ್ಲಿ ಮಾತಾಡಬೇಕು. ಇವತ್ತು ಮಂದಕೃಷ್ಣ ಮಾದಿಗ ನಾಟ್ ಓನ್ಲಿ ಬೀದರ್ ಲೀಡರ್, ಅವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಾಗ ಅವ್ರ ಹೆಸರುವಾಸಿಯಾದಂಥ ಒಂದು ನಾಯಕ ನಮ್ಮ ಮಂದಕೃಷ್ಣ ಮಾದಿಗ ಅಣ್ಣನವರಾಗಿದ್ದಾರೆ. ಅವ್ರು ಏನೇ ಮಾತಾಡಿದ್ರು ಸಮಾಜದಲ್ಲಿ ಒಂದು ಚಿಂತನ ಮಂಥನ ಇಟ್ಕೊಂಡು ಸಮುದಾಯದ ಒಂದು ಒಳಿತಿಗಾಗಿ ಅವ್ರು ಮಾತಾಡ್ತಾರೆ. ಇವತ್ತು ಇವರು ಪ್ರಮೋದ್ ಕುಮಾರ್ ಶಿಂದೆ ಏನಂತಾರ, ಏನೋ ಒಂದು ದೊಡ್ಡ ನಾಯಕರಿಗೆ ಬೈದ ಮೇಲೆ ನಾವೊಂದು ಹೀರೋ ಆಗ್ತೀನಿ ಅಂತಕ್ಕಂಥ ವಿಚಾರ ನಿಮ್ಮ ಗಮನದಾಗ ಇಟ್ಟರೆ ಮಿಸ್ಟರ್ ಶಿಂದೇಜಿ ಅವರೇ, ಇದು ನಿಮ್ಮ ಭೂಲ್ ಅದ. ಇಮಿಡಿಯೇಟಾಗಿ ನಾವು ಪೊಲೀಸ್